ಲೀನಿಯರ್ ಇನ್ಇಕ್ವಾಲಿಟಿ ಕ್ಲಾಸ್ 1. ಫಸ್ಟ್ ನೋಡ್ಕೊಳ್ಳಿ ಇಲ್ಲಿ ಲೀನಿಯರ್ ಅಂದರೆ ಏನು, ನೆಕ್ಸ್ಟ್ ಇನ್ಇಕ್ವಾಲಿಟೀಸ್ ಅಂದರೆ ಏನು ಅಂತೇಳಿ ಗೊತ್ತಾಗಬೇಕು. ಲೀನಿಯರ್ ನೋಡಿ, ಲೀನಿಯರ್ ಈಕ್ವೇಷನ್ ಅಂದರೆ ಏನಂತ ಹೇಳ್ತಿದ್ವಿ ಅಂದರೆ ಈ ಫಾರ್ಮೆಟಲ್ಲಿ ಇರ್ತಿತ್ತು, ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0 ಅಥವಾ ಎ ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 0. ಹೌದಾ? ಅಂದರೆ ಇಲ್ಲಿ ಡಿಗ್ರಿ ಆಫ್ ದ ವೇರಿಯೇಬಲ್ ಏನಾಗಿದೆ, 1 ಇದೆ. ಇದಕ್ಕೆ ನಾವೇನಂತ ಕರಿತಿದ್ವಿ ಅಂದರೆ ಲೀನಿಯರ್ ಈಕ್ವೇಷನ್ ಆಫ್ 1 ವೇರಿಯೇಬಲ್. ಇದು ಲೀನಿಯರ್ ಈಕ್ವೇಷನ್ ಆಫ್ 2 ವೇರಿಯೇಬಲ್. ಇಫ್ ಡಿಗ್ರಿ ಆಫ್ ದ ವೇರಿಯೇಬಲ್ ಇಸ್ 1, ದೆನ್ ಇಟ್ ಇಸ್ ಕಾಲ್ಡ್ ಏನಂತ ಹೇಳ್ತೀವಿ, ಲೀನಿಯರ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? 1 ವೇರಿಯೇಬಲ್ ಇರ್ಬೋದು, 2 ಇರ್ಬೋದು, ಅಥವಾ 3 ವೇರಿಯೇಬಲ್ಸ್ ಇರ್ಬೋದು. ಈ ಥರ ನಾವು ಬರಿಬೋದು. ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಝೆಡ್ ಪ್ಲಸ್ ಡಿ ಈಕ್ವಲ್ ಟು 0. ಇಲ್ಲೆಲ್ಲದು ಪಾರ್ ಏನಾಗಿದೆ, 1. ಹೌದಾ? ಹಾಗೆ ಡಿಗ್ರಿ ಆಫ್ ದ ವೇರಿಯೇಬಲ್ ಇಸ್ 1 ಆಯಿತು ಅಂದರೆ ದೆನ್ ಇಟ್ ಈಸ್ ಲೀನಿಯರ್. ಇದು ಲೀನಿಯರ್ ಈಕ್ವೇಷನ್ ಇನ್ 3 ವೇರಿಯೇಬಲ್ಸ್, ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯೇಬಲ್, ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್. ಇದು ಹೌದಾ? ಈ ನಮಗೇನು ಬೇಕಾಗಿರೋದು, ಇನ್ಇಕ್ವಾಲಿಟಿ ಅಂದರೆ ಈಕ್ವಲ್ ಇರಬಾರ್ದು ಅಂತೇಳಿ. ಹೌದಾ? ಇನ್ಇಕ್ವಾಲಿಟಿ ಅಂದರೆ ಗ್ರೇಟರ್ ದ್ಯಾನ್ ಅಂತ ಇರ್ಬೋದು, ಲೆಸ್ ದ್ಯಾನ್ ಅಂತ ಇರ್ಬೋದು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಇರ್ಬೋದು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಇರ್ಬೋದು. ಅದಕ್ಕೆ ಯಾವ ಥರ ಡಿಫೈನ್ ಮಾಡ್ತೀವಿ ನೋಡಿ, ಲೀನಿಯರ್ ಈಕ್ವೇಷನ್ containing greater than, less than, greater than or equal to, less than or equal to is called linear inequality ಅಂತ ಹೇಳ್ತೀವಿ. ಹೌದಾ? ಲೀನಿಯರ್ ಇನ್ಇಕ್ವಾಲಿಟಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಎಕ್ಸ್ ಪ್ಲಸ್ 2 ಇಸ್ ಗ್ರೇಟರ್ ದ್ಯಾನ್ 0 ಅಂತ ಬರೀಬೋದು. ಯಾಕಂದರೆ ವೇರಿಯೇಬಲ್ ಇನ್ ಪವರ್ 1 ಪ್ಲಸ್ 2 ಇಸ್ ಗ್ರೇಟರ್ ದ್ಯಾನ್ 0. ಹೌದಾ? ಅಥವಾ ಎಕ್ಸ್ ಮೈನಸ್ 2 ಲೆಸ್ ದ್ಯಾನ್ 0 ಈ ಥರ ಇರ್ಬೋದು. ಅಥವಾ ಇನ್ ಜನರಲ್ ಎ ಎಕ್ಸ್ ಪ್ಲಸ್ ಬಿ ವೈ ಈಸ್ ಗ್ರೇಟರ್ ದ್ಯಾನ್ 0 ಅಥವಾ ಸಿ, ವೇರ್ ಎ ಬಿ ಸಿ ಆರ್ ಕಾನ್ಸ್ಟೆಂಟ್. ಹೌದಾ? ಗ್ರೇಟರ್ ದ್ಯಾನ್ ಲೆಸ್ ದ್ಯಾನೇ ಇರಬೇಕಂತ ಏನೂ ಇಲ್ಲ. 3x ಪ್ಲಸ್ 2y ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1, ಆರ್ ಈಕ್ವಲ್ ಟು ಅಂತಲೂ ಇರ್ಬೋದು. ಇದಕ್ಕೆಲ್ಲ ನಾವೇನಂತ ಕೇಳ್ತೀವಿ, ನಾವಕ್ಕೆ ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೆಕ್ಸ್ಟು ನೋಡಿ, ಕರೆಕ್ಟಾಗಿ ಗೊತ್ತಾಗ. ಈಗ ಇಲ್ಲಿಗೆ 2 ಟೈಪ್ ಬರ್ಕೊಂಡ್ರಿ ನೋಡಿ. ಎಕ್ಸ್ ಪ್ಲಸ್ 2 ಗ್ರೇಟರ್ ದ್ಯಾನ್ 0 ಅಂತಿದೆ, ಇನ್ನೊಂದು ಎ ಎಕ್ಸ್ ಪ್ಲಸ್ ಬಿ ವೈ ಗ್ರೇಟರ್ ದ್ಯಾನ್ ಸಿ ಅಂತ ಬರ್ದಿದ್ದೀವಿ. ಹೌದಾ? ಇಲ್ಲಿ ನೋಡಿ, ಒಂದೇ ಒಂದು ವೇರಿಯೇಬಲ್ ಇದೆ, ಇಲ್ಲಿ 2 ವೇರಿಯೇಬಲ್ ಇದೆ. ಅದಕ್ಕೆ ಇದಕ್ಕೆ ಏನಂತ ಕರಿತೀವಿ ಅಂದರೆ ಲೀನಿಯರ್ ಇನ್ಇಕ್ವಾಲಿಟಿ ಇನ್ 1 ವೇರಿಯೇಬಲ್, ಇದಕ್ಕೆ ಲೀನಿಯರ್ ಇನ್ಇಕ್ವಾಲಿಟೀಸ್ ಇನ್ 2 ವೇರಿಯೇಬಲ್ಸ್ ಅಂತ ಹೇಳ್ತೀವಿ ಅಷ್ಟೇ. ಅಂದರೆ ಇಲ್ಲಿ ಯಾವ ಥರ ತೊಗೊತೀವಿ ನೋಡಿ. ಫಸ್ಟ್ ಒನ್ನು ಲೀನಿಯರ್ inequality of the form ax plus b greater than 0 or ax plus b less than 0 or ax plus b greater than or equal to 0 or ax plus b less than or equal to 0. ಹೌದಾ? ಅಂದರೆ ನೋಡಿ, ಈ ಫಾರ್ಮ್ಯಾಟಲ್ಲಿ ಇತ್ತು ಅಂದರೆ ದೆನ್ ಇಟ್ ಈಸ್ ಕಾಲ್ಡ್ ಲೀನಿಯರ್ ಇನ್ಇಕ್ವಾಲಿಟಿ ಇನ್ 1 ವೇರಿಯೇಬಲ್. ಆಯ್ತಲ್ಲ? ಅಂದರೆ ಎ ಎಕ್ಸ್ ಪ್ಲಸ್ ಬಿ ಗ್ರೇಟರ್ ದ್ಯಾನ್ 0, ಎ ಎಕ್ಸ್ ಪ್ಲಸ್ ಬಿ ಲೆಸ್ ದ್ಯಾನ್ 0, ಎ ಎಕ್ಸ್ ಪ್ಲಸ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ಎ ಎಕ್ಸ್ ಪ್ಲಸ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0. ಈ ಫಾರ್ಮ್ಯಾಟಲ್ಲಿ ಏನಾದ್ರು ಇತ್ತು ಅಂದರೆ ಅದಕ್ಕೆ ಏನಂತ ಕರಿತೀವಿ, ಲೀನಿಯರ್ ಇನ್ಇಕ್ವಾಲಿಟಿ ಇನ್ 1 ವೇರಿಯೇಬಲ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೋಡಿ, ಇದನ್ನು ಐಡಿಯಾ ಗೊತ್ತಿರಬೇಕು. ಅದೇ ಥರ ಇನ್ನೊಂದು ಹೇಗೆ ಡಿಫೈನ್ ಮಾಡ್ಬೋದು ಅಂದರೆ ಲೀನಿಯರ್ ಇನ್ಇಕ್ವಾಲಿಟಿ ಆಫ್ ದ ಫಾರ್ಮ್ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ಅಥವಾ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0, ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಗ್ರೇಟರ್ ದ್ಯಾನ್ 0 ಆರ್ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಲೆಸ್ ದ್ಯಾನ್ 0. ಈ ಫಾರ್ಮ್ಯಾಟಲ್ಲಿ ಇತ್ತು ಅಂದರೆ ದೆನ್ ಇಟ್ ಈಸ್ ಕಾಲ್ಡ್ ಲೀನಿಯರ್ ಇನ್ಇಕ್ವಾಲಿಟಿ ಇನ್ 2 ವೇರಿಯೇಬಲ್ಸ್. ಹೌದಾ? ಮತ್ತು ಡಿಗ್ರಿ ಎಲ್ಲ ಏನಾಗಿರ್ಬೇಕು ನಮಗಿಲ್ಲಿ, 1 ಇರಬೇಕು. ಹೌದಾ? ನೋಡಿ, ಇಷ್ಟು ಬೇಸಿಕ್ ಐಡಿಯಾಸ್ ಗೊತ್ತಿರ್ಬೇಕು ನಮಗೆ. ಫಸ್ಟ್ ಲೀನಿಯರ್ ಈಕ್ವೇಷನ್ ಬರ್ಕೊಂಡ್ವಿ ಅಷ್ಟೇ. ಲೀನಿಯರ್ ಈಕ್ವೇಷನಲ್ಲಿ ಈ ಈಕ್ವಲ್ ಟು ಸೈನಲ್ಲಿ
ಗ್ರೇಟರ್ ದನ್, ಲೆಸ್ ದನ್, ಗ್ರೇಟರ್ ದನ್ ಆರ್ ಈಕ್ವಲ್ ಟು, ಲೆಸ್ ದನ್ ಆರ್ ಈಕ್ವಲ್ ಟು ಇತ್ತು ಅಂದ್ರೆ ದೆನ್ ಇಟ್ ಇಸ್ ಕಾಲ್ಡ್ ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂತ ಹೇಳಿದ್ವಿ. ಇಫ್ ಲೀನಿಯರ್ ಇನ್ಇಕ್ವಾಲಿಟಿ ಕಂಟೈನ್ಸ್ ಓನ್ಲಿ ಒನ್ ವೇರಿಯೇಬಲ್ ಇತ್ತು ಅಂದ್ರೆ ದೆನ್ ಇಟ್ ಇಸ್ ಕಾಲ್ಡ್ ಲೀನಿಯರ್ ಇನ್ಇಕ್ವಾಲಿಟಿ ಇನ್ ಒನ್ ವೇರಿಯೇಬಲ್. ಟೂ ವೇರಿಯೇಬಲ್ಸ್ ಇತ್ತು ಅಂದರೆ ಇಟ್ ಇಸ್ ಕಾಲ್ಡ್ ಲೀನಿಯರ್ ಇನ್ಇಕ್ವಾಲಿಟಿ ಇನ್ ಟೂ ವೇರಿಯೇಬಲ್ಸ್. ಹೌದಾ? ಅದೇ ಇಷ್ಟು ಟೈಪ್ ಬರೀಬೋದು ಅಷ್ಟೆ. ಐಡಿಯಾ ಇರುತ್ತಲ್ಲ. ನೆಕ್ಸ್ಟು ಪ್ರಾಪರ್ಟೀಸ್ ಆಫ್ ಲೀನಿಯರ್ ಇನ್ಇಕ್ವಾಲಿಟೀಸ್. ಪ್ರಾಪರ್ಟೀಸ್ ಪರ್ಫೆಕ್ಟಾಗಿ ಗೊತ್ತಾಗಬೇಕು. ಪ್ರಾಪರ್ಟೀಸ್ ಆಫ್ ಲೀನಿಯರ್ ಇನ್ಇಕ್ವಾಲಿಟೀಸ್. ನೋಡಿ ಫಸ್ಟ್ ಒನ್ ನೋಡಿ, ಇಲ್ಲಿ ಒಂದೊಂದೇ ಪ್ರಾಪರ್ಟೀಸ್ ಕರೆಕ್ಟಾಗಿ ಗೊತ್ತಾಗ್ತಾ ಹೋಗ್ಬೇಕು, ಈಸಿ ಇದೆ. ಫಸ್ಟ್ ಒನ್ ಏನು ಹೇಳುತ್ತೆ ಅಂದರೆ, ಇಫ್ ವಿ ಆ್ಯಡ್ ಆರ್ ಸಬ್ಟ್ರಾಕ್ಟ್ ಎನಿ ನಂಬರ್ ಟು ದ ಲೀನಿಯರ್ ಇನ್ಇಕ್ವಾಲಿಟೀಸ್ ದೆನ್ ಇನ್ಇಕ್ವಾಲಿಟಿ ಡಸ್ ನಾಟ್ ಚೇಂಜಸ್ ಅಂತ ಹೇಳುತ್ತೆ. ಅಂದರೆ ಇಫ್ ವಿ ಆ್ಯಡ್ ಆರ್ ಸಬ್ಟ್ರಾಕ್ಟ್, if we add or subtract any real number then inequality does not changes ಅಂತ ಹೇಳ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಎ ಎಕ್ಸ್ ಇಸ್ ಗ್ರೇಟರ್ ದೆನ್ ಬಿ ವೈ ಅಂತ ಇತ್ತು ಅಂದ್ಕೊಳ್ಳಿ. ಇದಕ್ಕೆ ನಾನು ಎರಡೂ ಕಡೆ ಒಂದು ರಿಯಲ್ ನಂಬರ್ನ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿಕೊಂಡೆ ಅಂದರೆ ಇನ್ಇಕ್ವಾಲಿಟಿ ಡಸ್ ನಾಟ್ ಚೇಂಜಸ್. ಇಲ್ಲಿ ಗ್ರೇಟರ್ ದೆನ್ ಇತ್ತು, ಇಲ್ಲೇನಿದೆ, ಇಲ್ಲಿ ಗ್ರೇಟರ್ ದೆನ್ನೇ ಇದೆ. ಹೌದಾ? ಅದಕ್ಕೆ ಇಂಪಾರ್ಟೆಂಟ್ ನಮಗೆ ಈಗ ಗೊತ್ತಿರಬೇಕು, ಆಯ್ತಲ್ಲ. ಇಲ್ಲಿ ಅದಕ್ಕೆ ಎ ಎಕ್ಸ್ ಪ್ಲಸ್ ಆರ್ ಮೈನಸ್ ಕೆ ಇಸ್ ಗ್ರೇಟರ್ ದೆನ್ ಬಿ ವೈ ಪ್ಲಸ್ ಆರ್ ಮೈನಸ್ ಕೆ. ಇನ್ನೂ ಕ್ಲೀನಾಗಿ ಗೊತ್ತಾಗಬೇಕಂದ್ರೆ ನೋಡಿ, 3 ಈಸ್ ಗ್ರೇಟರ್ ದೆನ್ 2. ಇದು ಸರಿ ಇದೆ ತಾನೆ? ಈ ಎರಡು ಕಡೆ ನಾನು 2ನ ಆ್ಯಡ್ ಮಾಡ್ತೀನಿ ಅಂದರೆ 3 + 2 ಈಸ್ ಗ್ರೇಟರ್ ದೆನ್ 2 + 2 ಬರಿಬೋದಲ್ಲ. ಯಾಕಂದರೆ 3 + 2 ಅಂದರೆ 5 ಈಸ್ ಗ್ರೇಟರ್ ದೆನ್ 4. ಸರಿ ಇದೆ. ಹೌದಾ? ಅಂದರೆ ಎರಡು ಕಡೆ 2 ಆ್ಯಡ್ ಮಾಡಿದೆ. ಆ್ಯಡೇ ಮಾಡಬೇಕಂತ ಏನೂ ಇಲ್ಲ, ಸಬ್ಟ್ರಾಕ್ಟು ಮಾಡ್ಬೋದು. ಅಂದರೆ 3 - 2 ಈಸ್ ಗ್ರೇಟರ್ ದೆನ್ 2 - 2 ಬರಿಬೋದಲ್ಲ. 3 - 2 ಅಂದರೆ 1 ಈಸ್ ಗ್ರೇಟರ್ ದೆನ್ 0. ಟ್ರೂ ಇದೆ ತಾನೆ? ಯಾಕೆ ನೋಡಿ, ಸಬ್ಟ್ರಾಕ್ಟ್ ಆದರೂ ಮಾಡ್ಬೋದು ಅಥವಾ ಏನು ಮಾಡ್ಬೋದು ನಾವಲ್ಲಿ, ಆ್ಯಡ್ ಆದರೂ ಮಾಡ್ಬೋದು. ಅದಕ್ಕೆ ಇಲ್ಲಿ ಏನಂತ ಹೇಳ್ತಿದ್ವಿ, ಇಫ್ ವಿ ಆ್ಯಡ್ ಆರ್ ಸಬ್ಟ್ರಾಕ್ಟ್ ಎನಿ ರಿಯಲ್ ನಂಬರ್ ಟು ದ ಲೀನಿಯರ್ ಇನ್ಇಕ್ವಾಲಿಟೀಸ್ ದೆನ್ ಇನ್ಇಕ್ವಾಲಿಟಿ ರಿಮೈನ್ಸ್ ಸೇಮ್ ಅಂತ ಹೇಳ್ತೀವಿ. ಹೌದಾ? ನೆಕ್ಸ್ಟ್ ಸೆಕೆಂಡ್ ಒನ್ ಬಟ್ ಇದನ್ನು ಇಂಪಾರ್ಟೆಂಟ್. ಇಫ್ ವಿ ಮಲ್ಟಿಪ್ಲೈ ಆರ್ ಡಿವೈಡೆಡ್ ಬೈ ಎನಿ ಪಾಸಿಟಿವ್ ರಿಯಲ್ ನಂಬರ್ಸ್ ಅಂತ ಹೇಳ್ತಿದ್ವಿ. ನೋಡಿ, ಇಲ್ಲಿ ಇಂಪಾರ್ಟೆಂಟ್ ನಮಗೆ ಗೊತ್ತಾಗಬೇಕು. ಪಾಸಿಟಿವ್ ಅಂತ ಹೇಳ್ತಿದ್ವಿ. ಹೌದಾ? ಅಂದರೆ ಇಫ್ ವಿ ಮಲ್ಟಿಪ್ಲೈ ಆರ್ ಡಿವೈಡೆಡ್ ಬೈ ಎನಿ ಪಾಸಿಟಿವ್ ರಿಯಲ್ ನಂಬರ್ಸ್ ದೆನ್ ಇನ್ಇಕ್ವಾಲಿಟಿ ರಿಮೈನ್ಸ್ ಸೇಮ್ ಅಂತ ಹೇಳ್ತೀವಿ. ಅಂದರೆ ಪಾಸಿಟಿವ್ ರಿಯಲ್ ನಂಬರ್ಸಿಂದ ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಿದ್ರೂ ಇನ್ಇಕ್ವಾಲಿಟಿ ಏನಾಗಿರುತ್ತೆ, ನಮಗೆ ಸೇಮ್ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ಲು ಎ ಎಕ್ಸ್ ಪ್ಲಸ್ ಬಿ ವೈ ಇಸ್ ಗ್ರೇಟರ್ ದೆನ್ ಸಿ ಇತ್ತು ಅಂದ್ಕೊಳ್ಳಿ. ಇದು ಮಲ್ಟಿಪ್ಲೈ ಬೈ ಕೆ ಮಾಡ್ತೀನಿ. ಅವಾಗ ಏನು ಬರೀಬೋದು, ಎ ಇಂಟು ಕೆ ಎಕ್ಸ್ ಪ್ಲಸ್ ಬಿ ಇಂಟು ಕೆ ವೈ ಇಸ್ ಗ್ರೇಟರ್ ದೆನ್ ಕೆ ಇಂಟು ಸಿ. ಹೌದಾ? ಈ ಕೆ ಏನಾಗಿರಬೇಕು ಅಂದರೆ ಗ್ರೇಟರ್ ದೆನ್ 0ನೇ ಇರಬೇಕು. ಅಂದರೆ ನೆಗೆಟಿವ್ ನಂಬರಿಂದ ಈ ಥರ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡೋಕ್ಕೆ ಬರೋಲ್ಲ. ಆಯ್ತಲ್ಲ? ಅಂದರೆ ಈಗ 5 ಈಸ್ ಗ್ರೇಟರ್ ದೆನ್ 2 ಸರಿ ಇದೆ ತಾನೆ? ಇದಕ್ಕೆ ಮಲ್ಟಿಪ್ಲೈ ಬೈ 2 ಮಾಡಿದೆ ಅಂದರೆ 10 ಈಸ್ ಗ್ರೇಟರ್ ದೆನ್ 4 ಇದನ್ನು ಸರಿ ಇರುತ್ತೆ. ಹೌದಾ? ಅಂದರೆ ಇಲ್ಲಿ ಮಲ್ಟಿಪ್ಲೈ ಬೈ 2 ಈಸ್ ಪಾಸಿಟಿವ್ ರಿಯಲ್ ನಂಬರ್. ಹೌದಾ? ಹಾಗೆ ಇಫ್ ವಿ ಮಲ್ಟಿಪ್ಲೈ ಆರ್ ಡಿವೈಡೆಡ್ ಬೈ ಎನಿ ಪಾಸಿಟಿವ್ ರಿಯಲ್ ನಂಬರ್ ದೆನ್ ಇನ್ಇಕ್ವಾಲಿಟಿ ರಿಮೈನ್ಸ್ ಸೇಮ್. ಹೌದಾ? ಅಂದರೆ ಈಗ ಎರಡು ಪ್ರಾಪರ್ಟಿ ಗೊತ್ತಾಯಿತು. ಫಸ್ಟ್ ಪ್ರಾಪರ್ಟಿ, ಯಾವುದಾದ್ರು ನಂಬರ್ನ ಆ್ಯಡ್ ಮತ್ತು ಸಬ್ಟ್ರಾಕ್ಟ್ ಮಾಡ್ಬೋದು, ಪಾಸಿಟಿವ್ ನೆಗೆಟಿವ್ ಅಂತ ಏನೂ ಇಲ್ಲ. ಹೌದಾ? ಸೆಕೆಂಡ್ ಪ್ರಾಪರ್ಟಿ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಮಾಡ್ತೀವಿ ಅಂದರೆ ಪಾಸಿಟಿವ್ ನಂಬರಿಂದನೇ ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಬೇಕು. ಹೌದಾ? ನೆಕ್ಸ್ಟ್ ಥರ್ಡ್ ಒನ್ ನೋಡಿ, ಇಫ್ ವಿ ಮಲ್ಟಿಪ್ಲೈ ಆರ್ ಡಿವೈಡೆಡ್ ಬೈ
any negative real number, then ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ಡ್ ಅಂತ ಹೇಳ್ತೀವಿ ನೋಡಿ. ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ಡ್ ಅಂತ ಹೇಳಿದ್ರೆ ಗ್ರೇಟರ್ ದೆನ್ ಇರೋದು ಲೆಸ್ ದೆನ್ ಆಗುತ್ತೆ, ಲೆಸ್ ದೆನ್ ಇರೋದು ಗ್ರೇಟರ್ ದೆನ್ ಆಗುತ್ತೆ. ಅಂದರೆ ಇನ್ಇಕ್ವಾಲಿಟಿ ಏನಾಗುತ್ತೆ, ರಿವರ್ಸ್ ಆಗ್ತದೆ. ಅಂದರೆ ಫಾರ್ ಎಕ್ಸಾಂಪಲ್ಲು AX ಈಸ್ ಗ್ರೇಟರ್ ದೆನ್ BY ಇದೆ ಅಂದ್ಕೊಳ್ಳಿ, ಇದಕ್ಕೆ ಮಲ್ಟಿಪ್ಲೈ ಬೈ ಕೆ ವೇರ್ ಕೆ ಈಸ್ ಲೆಸ್ ದ್ಯಾನ್ 0. ಲೆಸ್ ದ್ಯಾನ್ 0 ಆಯಿತು ಅಂದ್ರೆ ಏನಾಗುತ್ತೆ, ನೆಗೆಟಿವ್ ರಿಯಲ್ ನಂಬರ್ ಆಗುತ್ತೆ, ಹೌದಾ. ಲೆಸ್ ದ್ಯಾನ್ 0 ಇತ್ತು ಅಂದರೆ ಅವಾಗ ಇಲ್ಲಿ ಏನು ಬರೀತೀವಿ ಅಂದರೆ KAX, ಇಲ್ಲಿ KBY ಬರುತ್ತೆ. ಬಟ್ ಗ್ರೇಟರ್ ದ್ಯಾನ್ ಇರೋದೇನಾಗುತ್ತೆ ನಮಗೆ ಇಲ್ಲಿ ಲೆಸ್ ದ್ಯಾನ್ ಆಗುತ್ತೆ. ಅದಕ್ಕೆ ಇಫ್ ಯು ಮಲ್ಟಿಪ್ಲೈ ಆರ್ ಡಿವೈಡೆಡ್ ಬೈ ಎನಿ ನೆಗೆಟಿವ್ ರಿಯಲ್ ನಂಬರ್ ದೆನ್ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ಡ್ ಅಂತ ಹೇಳ್ತೀವಿ. ಗ್ರೇಟರ್ ದ್ಯಾನ್ ಇರೋದು ಲೆಸ್ ದ್ಯಾನ್ ಇರೋದು ಗ್ರೇಟರ್ ದ್ಯಾನ್ ಆಗುತ್ತೆ, ಹೌದಾ. ಅಂದರೆ ಈಗ 2 ಈಸ್ ಲೆಸ್ ದ್ಯಾನ್ 4, ಇದಕ್ಕೆ ಮಲ್ಟಿಪ್ಲೈ ಬೈ -1 ಮಾಡಿಕೊಂಡೆ ಅಂದರೆ -2 ಈಸ್ ಗ್ರೇಟರ್ ದ್ಯಾನ್ -4 ಆಗುತ್ತೆ, ಹೌದಾ. ನೋಡಿ -2 ಈಸ್ ಗ್ರೇಟರ್ ದ್ಯಾನ್ -4, ಮತ್ತು ಇಲ್ಲಿ 2 ಇದೆ, ಇಲ್ಲಿ 4 ಇದೆ, ಅದಕ್ಕೆ ಲೆಸ್ ದ್ಯಾನ್ ಅಂತ ಬರೋದು ತಪ್ಪಾಗುತ್ತೆ. ಮೈನಸ್ ಸೈನು ನೋಡ್ಕೋಬೇಕಲ್ಲಿ, ಹೌದಾ. ಯಾಕಂದರೆ ನೋಡಿ ಇಲ್ಲಿ ನಂಬರ್ ಲೈನ್ ತೊಗೊಂಡೆ ಅಂದರೆ ಇಲ್ಲಿ 0, ಇಲ್ಲಿ -2 ಬರುತ್ತೆ, ಇಲ್ಲಿ -4 ಬರುತ್ತೆ, ಇಲ್ಲಿ 1 ಬರುತ್ತೆ, ಇಲ್ಲಿ 2 ಬರುತ್ತೆ ಅಂದ್ಕೊಳ್ಳಿ ಜಸ್ಟ್, ಹೌದಾ. ನೋಡಿ ಇಲ್ಲಿ 0 ಈಸ್ ಲೆಸ್ ದ್ಯಾನ್ 1 ಅಂದರೆ ಲೆಫ್ಟ್ ಸೈಡ್ ಇರೋ ವ್ಯಾಲ್ಯೂಸ್ ಯಾವಾಗಲೂ ಕಮ್ಮಿ ಇರ್ತದೆ, ಹೌದಾ. 1 ಈಸ್ ಲೆಸ್ ದ್ಯಾನ್ 2, ಯಾಕಂದರೆ 1 ಲೆಫ್ಟ್ ಸೈಡ್ ಇದೆ ತಾನೆ 2ಕ್ಕಿಂತ, ಅದಕ್ಕೆ 1 ಈಸ್ ಲೆಸ್ ದ್ಯಾನ್ 2, ಹೌದಾ. ಹಾಗಾದರೆ -4 ಈಸ್ ಲೆಸ್ ದ್ಯಾನ್ -2 ಅಥವಾ -2 ಈಸ್ ಗ್ರೇಟರ್ ದ್ಯಾನ್ -4 ಅಂತ ಬರೆಯುವುದು, ಹೌದಾ. ಹಾಗೆ ಏನು ಐಡಿಯಾ ಗೊತ್ತಿರಬೇಕು, ಮಲ್ಟಿಪ್ಲೈ ಬೈ ನೆಗೆಟಿವ್ ನಂಬರ್ ಮಾಡ್ಕೊಂಡ್ವಿ ಅಂದರೆ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್, ಅಂದರೆ ಲೆಸ್ ದ್ಯಾನ್ ಇರೋದು ಗ್ರೇಟರ್ ದ್ಯಾನ್ ಇರೋದು ಲೆಸ್ ದ್ಯಾನ್, ಈ ಥರ ಚೇಂಜ್ ಆಗುತ್ತೆ ಅಷ್ಟೇ, ಹೌದಾ. ನೆಕ್ಸ್ಟ್ ನೋಡಿ, ಮಲ್ಟಿಪ್ಲೈಯೇ ಮಾಡಬೇಕಂತೇನಿಲ್ಲ, ಇನ್ನೊಂದೇನು ಮಾಡ್ಬೋದು, ನಾನು ಡಿವೈಡು ಮಾಡ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ 4 ಈಸ್ ಗ್ರೇಟರ್ ದ್ಯಾನ್ 2 ಇತ್ತು ಅಂದರೆ ಡಿವೈಡಿಂಗ್ ಬೈ -2 ಮಾಡಿದೆ ಅಂದರೆ ಅವಾಗ ಇದೇನಾಗುತ್ತೆ, -2 ಈಸ್ ಲೆಸ್ ದ್ಯಾನ್ -1 ಬರಿಬೇಕು. ನೋಡಿ -2 ಈಸ್ ಲೆಸ್ ದ್ಯಾನ್, ಇಲ್ಲೆಲ್ಲ ಒಂದು ಕಡೆ -1 ಬರ್ತದೆ, ಹೌದಾ. -2 ಈಸ್ ಲೆಸ್ ದ್ಯಾನ್ -1 ಆಗಿಬಿಡುತ್ತೆ. ಅದಕ್ಕೆ ಈ 3 ಪ್ರಾಪರ್ಟಿ ಕರೆಕ್ಟಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಇನ್ನೊಂದು ಪ್ರಾಪರ್ಟಿ ಬರುತ್ತೆ, 4 ಪ್ರಾಪರ್ಟಿ ಐಡಿಯಾ ಇತ್ತು ಅಂದರೆ ಪ್ರಾಬ್ಲಮ್ ಸಿಂಪ್ಲಿಫೈ ಮಾಡ್ಬೋದು, ಆಯ್ತಲ್ಲ. ಹಾಗೆ ಫಸ್ಟ್ ಪ್ರಾಪರ್ಟಿ ಏನು ಹೇಳ್ತೀವಿ, LHS RHSಗೆ ಎನಿ ಪಾಸಿಟಿವ್ ಆರ್ ನೆಗೆಟಿವ್ ರಿಯಲ್ ನಂಬರ್ ಅಥವಾ ಎನಿ ರಿಯಲ್ ನಂಬರ್ನ ಆ್ಯಡ್ ಆರ್ ಸಬ್ಟ್ರಾಕ್ಟ್ ಮಾಡಿದ್ವಿ ಅಂದರೆ ಇನ್ಇಕ್ವಾಲಿಟಿ ರಿಮೈನ್ಸ್ ಸೇಮ್. ಗ್ರೇಟರ್ ದ್ಯಾನ್ ಇತ್ತು ಅಂದರೆ ಗ್ರೇಟರ್ ದ್ಯಾನು, ಲೆಸ್ ದ್ಯಾನ್ ಇತ್ತು ಅಂದರೆ ಲೆಸ್ ದ್ಯಾನ್, ಸೇಮ್ ಇರ್ತದೆ, ಹೌದಾ. ಇಫ್ ವಿ ಮಲ್ಟಿಪ್ಲೈ ಆರ್ ಡಿವೈಡೆಡ್ ಬೈ ಪಾಸಿಟಿವ್ ಆರ್ ರಿಯಲ್ ನಂಬರ್, ಹೌದಾ, ಮಾಡ್ಕೊಂಡ್ವಿ ಅಂದರೆ ಇನ್ಇಕ್ವಾಲಿಟಿ ರಿಮೈನ್ಸ್ ಸೇಮ್. ಅದೇ ನೆಗೆಟಿವ್ ಮಾಡ್ಕೊಂಡ್ವಿ ಅಂದರೆ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್, ಹೌದಾ. ನೆಕ್ಸ್ಟ್ ನೋಡಿ ಫೋರ್ತ್ ಪ್ರಾಪರ್ಟಿ ನಂಬರ್ 4. If we take reciprocal, ಹೌದಾ, then inequality get reversed ಅಂತ ಹೇಳ್ತೀವಿ. ಅಂದರೆ AX ಈಸ್ ಗ್ರೇಟರ್ ದ್ಯಾನ್ BY ಇತ್ತು, ಎರಡೂ ಕಡೆ ರೆಸಿಪ್ರೋಕಲ್ ತೊಗೊತೀನಿ ಅಂದರೆ 1/AX ಇಲ್ಲಿ 1/BY ಈ ಥರ ತೊಗೊಂಡ್ವಿ ಅಂದರೆ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ ಅಂತ ಹೇಳಿದ್ವಿ, ಹೌದಾ. ಅದಕ್ಕೆ ಈ ಐಡಿಯಾ ಗೊತ್ತಿರಬೇಕು. ಅದೇ (1/x) ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಇತ್ತು ಅಂದರೆ ನನಗೆ ಎಕ್ಸ್ ವ್ಯಾಲ್ಯೂ ಬೇಕು ತಾನೆ, ಎರಡು ಕಡೆ ರೆಸಿಪ್ರೋಕಲ್ ತೊಗೊತೀನಿ, ನಾವು ಎಕ್ಸ್ ಆಗುತ್ತೆ, ಇದು 1/2 ಆಗುತ್ತೆ. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಆಗುತ್ತೆ. ಅಂದರೆ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ಡ್ ಅಂತ ಹೇಳ್ತಿದ್ವಿ, ಹೌದಾ. ಇಫ್ ವಿ ಟೇಕ್ ರೆಸಿಪ್ರೋಕಲ್ ಆನ್ ಬೋತ್ ಸೈಡ್ ದೆನ್ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ಡ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ. ನೋಡಿ 4 ಪ್ರಾಪರ್ಟಿ ಗೊತ್ತಿರಬೇಕು ಪ್ರಾಬ್ಲಮ್ ಸಿಂಪ್ಲಿಫೈ ಮಾಡಬೇಕಾದ್ರೆ. ಫಸ್ಟ್ ಒನ್ನು, ವಿ ಕ್ಯಾನ್ ಆ್ಯಡ್ ಆರ್ ಸಬ್ಟ್ರಾಕ್ಟ್ ಎನಿ ರಿಯಲ್ ನಂಬರ್ಸ್, then inequality remains the same. If we multiply by any positive real number, then inequality remains the same. If we multiply by any negative real number, then inequality get reversed. If we take reciprocal on both sides, then inequality get reversed, ಹೌದಾ. ನೋಡಿ 2 ಕೇಸಲ್ಲಿ ರಿವರ್ಸ್ ಆಗುತ್ತೆ, ಇನ್ನು 2 ಕೇಸಲ್ಲಿ ರಿಮೈನ್ಸ್ ಸೇಮ್ ಅಂತ ಹೇಳಿದ್ವಿ, ಹೌದಾ. ನೋಡಿ 4 ಪ್ರಾಪರ್ಟೀಸ್ ಗೊತ್ತಿರಬೇಕು.
ನೋಡಿ ನೆಕ್ಸ್ಟು ಇಂಟರ್ವಲ್ಸ್ ಗೊತ್ತಿರಬೇಕು. ನೋಡಿ ಅದ್ರಲ್ಲಿ ಫಸ್ಟ್ ಒನ್ ಓಪನ್ ಇಂಟರ್ವಲ್. ನೋಡಿ ಓಪನ್ ಇಂಟರ್ವಲ್ ಅಂದರೆ ಏನು ಅಂತೇಳಿ ಈಸಿ ಇದೆ. ಇಫ್ ಎ ಆ್ಯಂಡ್ ಬಿ ಆರ್ ಎನಿ ರಿಯಲ್ ನಂಬರ್ಸ್ such that a less than b and the set of real numbers from a to b excluding a and b is called open interval. And it is denoted as small bracket a comma b ಅಂತ ಹೇಳ್ತೀವಿ. ನೋಡಿ ಹಿಂಗಂದ್ರೆ ಏನು ಅಂತ ಕರೆಕ್ಟಾಗಿ ಗೊತ್ತಾಗಬೇಕು. ನೋಡಿ ಎ ಆ್ಯಂಡ್ ಬಿ ಆರ್ ಎನಿ ರಿಯಲ್ ನಂಬರ್ ಸಚ್ ದಟ್ ಎ ಈಸ್ ಲೆಸ್ ದ್ಯಾನ್ ಬಿ, ಆ ಥರ ತೊಗೋಬೇಕು. ಅಂದರೆ ಫಾರ್ ಎಕ್ಸಾಂಪಲು 1,3 ತೊಗೊಂಡೆ ಅಂದ್ಕೊಳ್ಳಿ, 1 ಈಸ್ ಲೆಸ್ ದ್ಯಾನ್ 3, ಹೌದಾ? ಈಗ ನಮಗೆ ಓಪನ್ ಇಂಟರ್ವಲ್ 1,3 ಅಂತ ಹೇಳಿದರೆ 1 ಇಂದ 3 ತನಕ ಎಷ್ಟು ರಿಯಲ್ ನಂಬರ್ ಬರುತ್ತಲ್ಲ ಎಲ್ಲ ರಿಯಲ್ ನಂಬರು ಅದೇ ಎಕ್ಸ್ಕ್ಲೂಡಿಂಗ್ 1 ಆ್ಯಂಡ್ 3. 1 ಮತ್ತು 3 ಬರೆಯೋಗಿಲ್ಲ. ಅಂದರೆ ಈಗ ನಂಬರ್ ಲೈನ್ ತೊಗೊಂಡೆ ಅಂದರೆ ನೋಡಿ, ಇಲ್ಲಿ 1 ಇದೆ, ಇಲ್ಲಿ 3 ಇದೆ. 1 ಇಂದ 3 ತನಕ ಎಷ್ಟು ಬರುತ್ತಲ್ಲ ಇವೆಲ್ಲ ನಂಬರ್ಸು ಆ ಸೆಟ್ಟಲ್ಲಿ ಬರ್ತದೆ. ಅಂದರೆ ಯಾವುದ್ಯಾವ್ದು ಬರೋಲ್ಲ, 1 ಬರೋಲ್ಲ ಮತ್ತು 3 ಬರೋಲ್ಲ ಅಷ್ಟೇ, ಹೌದಲ್ಲ? ಈ ಥರ ಇತ್ತು ಅಂದರೆ ಇದಕ್ಕೆ ಏನಂತ ಕರಿತೀವಿ ನಾವು? ಇದಕ್ಕೆ ಓಪನ್ ಇಂಟರ್ವಲ್ ಅಂತ ಹೇಳ್ತೀವಿ. ಅಂದರೆ ಇದನ್ನು ಯಾವ ಥರ ಬರೀಬೋದು ನೋಡಿ, ದಟ್ ಈಸ್ ಎ ಕೊಮ ಬಿ ಅಂತ ಹೇಳಿದ್ರೆ ಇದು ವ್ಯಾಲ್ಯೂ ಎಲ್ಲದು ಏನಾಗಿರುತ್ತೆ, ಒಂದು ಸೆಟ್ ಒಳಗೆ ಬರಿತೀನಿ, ಹೌದಾ? ಒಂದು ಫ್ಲವರ್ ಬ್ರ್ಯಾಕೆಟಲ್ಲಿ ಬರ್ಕೊತೀನಿ ಅಷ್ಟೇ, ಹೌದಾ? ಎಕ್ಸ್ ಆಗಿರುತ್ತೆ ಸಚ್ ದಟ್ ಈ ಎಕ್ಸ್ ಅನ್ನೋದು ಎಷ್ಟು ಯಾವುದ್ರೊಳಗಿರಬೇಕು? ಎ ಮತ್ತು ಬಿ ಒಳಗಿರ್ಬೇಕು ತಾನೆ. ಅದಕ್ಕೆ ಎ ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ ಬಿ ಅಂತ ಬರೀತೀವಿ, ಹೌದಾ? ಇದು ನಮಗೆ ಓಪನ್ ಇಂಟರ್ವಲ್. ಇದು ಹೋಗ್ತಾರಲ್ಲಿ ಅದಕ್ಕೆ ಐಡಿಯಾ ಗೊತ್ತಾಗಬೇಕು. ಅಂದರೆ ಎಲ್ಲಾದರೂ ಒಂದು ಕಡೆ ನಮಗೆ ಎಕ್ಸ್ ಬಿಲಾಂಗ್ಸ್ ಟು 2,3 ಅಂತ ಹೇಳಿದ್ರೆ ಇದು ಮೀನಿಂಗ್ ಏನು ಅಂತ ಹೇಳಿದ್ರೆ 2 ಮತ್ತು 3 ಒಳಗಡೆ ಎಲ್ಲೋ ಎಕ್ಸ್ ಬರುತ್ತೆ ಅಂತೇಳಿ, ಹೌದಾ? ಮತ್ತು ಓಪನ್ ಇಂಟರ್ವಲ್ ಇತ್ತು ಅಂದರೆ 2 ಮತ್ತು 3 ಆಗಿರಲ್ಲ, ಅದು ಬಿಟ್ಟು ಅಂತೇಳಿ. ಇದನ್ನು ಯಾವ ಥರ ಬರಿಬೋದು ಅಂದರೆ ನಾವು 2 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 3 ಅಂತ ಬರಿಬೋದು. ಅಥವಾ 2 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 3 ಅಂದರೆ ಎಕ್ಸ್ ಲೈ ಬಿಟ್ವೀನ್ 2 ಆ್ಯಂಡ್ 3 ಅಂತೇಳಿ, ಹೌದಾ? ಹೇಗೆ ಇದು ಗೊತ್ತಿರಬೇಕು. ಇದು ಓಪನ್ ಇಂಟರ್ವಲ್ ಆಯಿತು. ಸೆಕೆಂಡ್ ಒನ್ ನೋಡಿ, ಕ್ಲೋಸ್ಡ್ ಇಂಟರ್ವಲ್. ನೋಡಿ ಹೀಗಂದ್ರೆ ಎಫ್ ಸೇಮ್ ತೊಗೊತೀನಿ, ಎ ಆ್ಯಂಡ್ ಬಿ ಆರ್ ಎನಿ ರಿಯಲ್ ನಂಬರ್ ಸಚ್ ದಟ್ ಎ ಲೆಸ್ ದ್ಯಾನ್ ಬಿ, ಇಲ್ಲಿ ತನಕ ಸೇಮ್. ಆ್ಯಂಡ್ ದ ಸೆಟ್ ಆಫ್ ರಿಯಲ್ ನಂಬರ್ಸ್ ಫ್ರಮ್ ಎ ಟು ಬಿ. ನೋಡಿ ಇಲ್ಲಿ ಎಕ್ಸ್ಕ್ಲೂಡಿಂಗ್ ಎ ಆ್ಯಂಡ್ ಬಿ ಅಂತ ಹೇಳಿದ್ವಿ, ಇಲ್ಲೇನಾಗಿರುತ್ತೆ ಅಂದ್ರೆ ಇನ್ಕ್ಲೂಡಿಂಗ್ ಎ ಆ್ಯಂಡ್ ಬಿ ಈಸ್ ಕಾಲ್ಡ್ ಕ್ಲೋಸ್ಡ್ ಇಂಟರ್ವಲ್. And it is denoted as ನೋಡಿ ಬಿಗ್ ಬ್ರ್ಯಾಕೆಟ್ ಬರ್ಕೊಂತೀವಿ ಅಷ್ಟೇ. ಅಂದರೆ ಸ್ಮಾಲ್ ಬ್ರ್ಯಾಕೆಟ್ ನಾವು ಓಪನ್ ಇಂಟರ್ವಲ್ ಅಂತ ಹೇಳ್ತೀವಿ, ಬಿಗ್ ಬ್ರ್ಯಾಕೆಟ್ ಬರ್ಕೊಂಡ್ವಿ ಅಂದರೆ ಕ್ಲೋಸ್ಡ್ ಇಂಟರ್ವಲ್. ಇದಕ್ಕೂ ಏನು ಡಿಫ್ರೆನ್ಸ್ ಅಪ್ಪ ಅಂತ ಹೇಳಿದ್ರೆ ಇಲ್ಲಿ 1 ಇಂದ 3 ತನಕ ಮಧ್ಯೆ ಇರೋ ಎಲ್ಲ ನಂಬರು ಬರ್ತದೆ. ಅದೇ ನಾವು ಏನಾದರೂ ಬಿಗ್ ಬ್ರ್ಯಾಕೆಟ್ ಇತ್ತು ಅಂದರೆ 1 ಇಂದ 3 ತನಕ ಎಲ್ಲ ನಂಬರು ಬರುತ್ತೆ, ಜೊತೆಗೆ 1 ಬರುತ್ತೆ ಮತ್ತು 3 ಬರ್ತದೆ ಅಂತ ತಲೆಯಲ್ಲಿ. ಅಂದರೆ ಏನಾದ್ರು ಎಕ್ಸ್ ಬಿಲಾಂಗ್ಸ್ ಟು ಇದನ್ನೇ ತೊಗೊಂಡೆ ಅಂದ್ಕೊಳ್ಳಿ, ಈ ಥರ 2,3 ಅಂತ ಹೇಳಿದ್ರೆ ಇದು ಮೀನಿಂಗ್ ಏನಪ್ಪ ಅಂತ ಹೇಳಿದ್ರೆ 2 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಅಂತೇಳಿ. ಇದರಲ್ಲಿ ಎಕ್ಸ್ಕ್ಲೂಡ್ ಆಗಿರುತ್ತೆ 2 ಮತ್ತು 3, ಇಲ್ಲಿ 2 ಮತ್ತು 3 ಏನಾಗಿರುತ್ತೆ ನಮಗೆ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಷ್ಟೇ, ಹೌದಾ? ಆದರೆ ಇದನ್ನು ಯಾವ ಥರ ಬರೀಬೋದು ಅಂದರೆ ದಟ್ ಈಸ್ ಕ್ಲೋಸ್ಡ್ ಇಂಟರ್ವಲ್ ಎ, ಬಿ ಅಂದರೆ ಇದೊಂದು ಎಕ್ಸು,
ಈ ವ್ಯಾಲ್ಯೂ ಎಲ್ಲಿಂದ ಎಲ್ಲಿ ತನಕ ಬರಬೇಕು? ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ. ಅಂದರೆ ಎ ಇಂದ ಬಿ ತನಕ ಏನೇನು ನಂಬರ್ ಬರುತ್ತಲ್ಲ ಅದೆಲ್ಲ ಬರುತ್ತೆ, ಜೊತೆಗೆ ಏನೂ ಬರ್ಬೋದು ಮತ್ತು ಬಿನೂ ಬರ್ಬೋದು. ಹೌದಾ? ಹಾಗೆ ಓಪನ್ ಇಂಟರ್ವಲ್ಲಿಗೂ ಕ್ಲೋಸ್ ಇಂಟರ್ವಲ್ಲಿಗೂ ಇರೋ ಡಿಫ್ರೆನ್ಸ್ ಕರೆಕ್ಟಾಗಿ ಗೊತ್ತಿರಬೇಕು. ಆಯ್ತಲ್ಲ? ನೆಕ್ಸ್ಟ್ ನೋಡಿ, ಸೆಮಿ ಓಪನ್ ಸೆಮಿ ಕ್ಲೋಸ್ಡ್ ಇಂಟರ್ವಲ್ ಗೊತ್ತಿರಬೇಕು. ಸೆಮಿ ಓಪನ್ ಆರ್ ಸೆಮಿ ಕ್ಲೋಸ್ಡ್. ಹೌದಾ? ಇದರ ಮೀನಿಂಗ್ ಏನು ಅಂತೇಳಿ ನೋಡಿ, ಸೆಮಿ ಓಪನ್ ಇಂಟರ್ವಲ್ ಅಥವಾ ಸೆಮಿ ಕ್ಲೋಸ್ಡ್ ಇಂಟರ್ವಲ್ ಅಂದ್ರೆ ಓಪನ್ ಕ್ಲೋಸ್ ಇರ್ಬೋದು, ಕ್ಲೋಸ್ ಓಪನ್ ಇರ್ಬೋದು. ಅಂದ್ರೆ ಸೇಮ್ ತಗೊಂಡಿನಿ ಫಸ್ಟಿಗೆ. ಇಫ್ ಎ ಆ್ಯಂಡ್ ಬಿ ಆರ್ ಎನಿ ಟೂ ರಿಯಲ್ ನಂಬರ್ಸ್ ಸಚ್ ದಟ್ a less than b, then the set of real numbers from a to b and any one of a or b is included. Any one of A or B is included, then it is called semi-open or semi-closed interval ಅಂತ ಹೇಳ್ತೀವಿ. ಅಂದರೆ ಯಾವ್ದಾದ್ರು ಒಂದು ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಈ ಥರ ಇರ್ಬೋದು ನೋಡಿ, ಇದು ಅರ್ಥ ಏನು? ಓಪನ್ ಇಂಟರ್ವಲ್ ಎ ಕ್ಲೋಸ್ಡ್ ಬಿ ಅಂತೇಳಿ. ಹೌದಾ? ಅದಕ್ಕೆ ಈ ಥರ ಇತ್ತು ಅಂದರೆ ಇದನ್ನು ಹೇಗೆ ಬರಿತೀವಿ ಅಂದರೆ ಎ ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಅಂತ ಬರಿಬೋದು. ನೋಡಿ, ಬಿಗ್ ಬ್ರ್ಯಾಕೆಟ್ ಇತ್ತು ಅಂದರೆ ಆರ್ ಈಕ್ವಲ್ ಟು, ಸ್ಮಾಲ್ ಬ್ರ್ಯಾಕೆಟ್ ಇತ್ತು ಅಂದರೆ ಅಲ್ಲಿರಲ್ಲ. ಹೌದಾ? ಹೇಗೆ ಇದು ಅಂದರೆ ಇದು ಎಕ್ಸ್ ಎಕ್ಕಿಂತ ಜಾಸ್ತಿ ಇರಬೇಕು, ಬಿಗಿಂತ ಕಮ್ಮಿ ಇರಬೇಕು ಅಂತೇಳಿ. ಅಂದರೆ ಈ ಥರ ಹೇಗೋ ಇರುತ್ತೆ, ಇಲ್ಲೆಲ್ಲೋ ಬರುತ್ತೆ ಎಕ್ಸ್ ವ್ಯಾಲ್ಯೂ ಜೊತೆಗೆ ಬಿ ಬರ್ಬೋದು, ಎ ಬರೋಗಿಲ್ಲ. ಹೌದಾ? ಅಂದರೆ ಈ ಥರ ಬರ್ತದೆ ಅಷ್ಟೇ. ಆಯ್ತಲ್ಲ? ಇಲ್ಲಿ ಅದೇ ಥರ ನೋಡಿ, ಏನಾದ್ರು ಹೀಗಿತ್ತು ಅಂದರೆ ಇದಕ್ಕೆ ಏನಂತ ಹೇಳ್ತೇವೆ ನಾವು? ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದ್ಯಾನ್ ಬಿ. ಎ ಇನ್ಕ್ಲೂಡ್ ಆಗಿದೆ, ಬಿ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳಿ. ಹೌದಾ? ಹಾಗೆ ಈ ಥರ ಬರ್ಕೊಂಡ್ಮೇಲೆ ಇದಕ್ಕೆ ಏನಂತ ಕರಿತೀವಿ ನಾವು? ಸೆಮಿ ಓಪನ್ ಆರ್ ಸೆಮಿ ಕ್ಲೋಸ್ಡ್ ಇಂಟರ್ವಲ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೆಕ್ಸ್ಟ್ ಫೋರ್ತ್ ಒಂದು ನೋಡಿ, ಫೈನೈಟ್ ಇಂಟರ್ವಲ್. ನೋಡಿ, ಫೈನೈಟ್ ಇಂಟರ್ವಲ್ ಅಂದ್ರೆ an interval is said to be finite if a and b are finite ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಆಯ್ತಲ್ಲ? an interval is said to be finite if a and b are finite. ಹೌದಾ? ಅಂದರೆ ಏನು ಗೊತ್ತಿರಬೇಕು, ಬಿನೂ ಗೊತ್ತಿರಬೇಕು, ಎಲ್ಲ ಇನ್ಫಿನಿಟಿ ಇರೋ ಆಗಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, 2,3 ನಾವೇನಂತ ಕರಿತೀವಿ ನಾವು? ಫೈನೈಟ್ ಇಂಟರ್ವಲ್, ಬಿಕಾಸ್ 2 is finite and 3 is ಫೈನೈಟ್ ಅಷ್ಟೇ. ಆಯ್ತಲ್ಲ? ಈಗ ಫೈನೈಟ್ ಇಂಟರ್ವಲ್ ಅಂತ ಹೇಳಿದ್ರೆ ಎ ಮತ್ತು ಬಿ ಎರಡು ಏನಾಗಿರ್ಬೇಕು? ನಮಗೆ ಫೈನೈಟ್ ಆಗಿರಬೇಕು. ಹೌದಾ? ಈ ಥರ ಆದರೂ ಬರೀಬೋದು. ಅಥವಾ 1,3 1 is finite, 3 is finite, therefore this interval is finite. ಹೌದಾ? ಅಥವಾ 2,5 ಇದಕ್ಕೂ ನಾವೇನಂತ ಹೇಳ್ಬೋದು? ಫೈನೈಟ್. ಹೌದಾ? ಅಂದರೆ ಸೆಮಿ ಓಪನ್ ಸೆಮಿ ಕ್ಲೋಸ್ ಇರ್ಬೋದು, ಓಪನ್ ಇಂಟರ್ವಲ್ ಇರ್ಬೋದು, ಅಥವಾ ಕ್ಲೋಸ್ ಇಂಟರ್ವಲ್ ಇರ್ಬೋದು. ಬಟ್ ಎ ಮತ್ತು ಬಿ ಎರಡೂ ಫೈನೈಟ್ ಆಯಿತು ಅಂದರೆ ದೆನ್ ಇಂಟರ್ವಲ್ ಇಸ್ ಕಾಲ್ಡ್ ಫೈನೈಟ್ ಇಂಟರ್ವಲ್ ಅಂತ ಹೇಳ್ತೀವಿ. ಹೌದಾ? ನೆಕ್ಸ್ಟ್ ನೋಡಿ, ಫಿಫ್ತ್ ಒನ್, ಇನ್ಫೈನೈಟ್ ಇಂಟರ್ವಲ್ಸ್. ಇನ್ಫೈನೈಟ್ ಇಂಟರ್ವಲ್. ಹೌದಾ? ನೋಡಿ, an interval ಅಥವಾ if a and b are any two real numbers such that a is less than b, and the interval is said to be infinite interval if a or b is infinite ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಎ ಆರ್ ಬಿ ಅಂತ ಹೇಳ್ತಿದ್ವಿ. ಅಂದರೆ ಯಾವುದಾದ್ರು ಒಂದು ಇನ್ಫೈನೈಟ್ ಆದ್ರೂ ಆ ಇಂಟರ್ವಲ್ಗೆ ಇನ್ಫೈನೈಟ್ ಇಂಟರ್ವಲ್ ಅಂತ ಹೇಳ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ 2 to infinity, ಅಂದರೆ ಬಿ ಏನಾಗಿದೆ? ಇಲ್ಲಿ ಇನ್ಫೈನೈಟ್ ಇದೆ. ಹೌದಾ? ಹಾಗೆ ಇಂಟರ್ವಲ್ ಏನಂತ ಹೇಳ್ತೀವಿ? ಇನ್ಫೈನೈಟ್ ಇಂಟರ್ವಲ್. ಇದ್ರ ಮೀನಿಂಗ್ ಏನಂತ ಹೇಳಿದ್ರೆ 2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದ್ಯಾನ್ ಇನ್ಫಿನಿಟಿ. ಅಂದರೆ ಎಕ್ಸು 2ಕ್ಕಿಂತ ಜಾಸ್ತಿ ಇರಬೇಕು, ಅಥವಾ 2 ಆಗ್ಬೋದು. ಎಲ್ಲಿ ತನಕ ಹೋಗ್ಬೋದು? ನಮಗೆ ಇನ್ಫಿನಿಟಿ ತನಕ ಹೋಗ್ಬೋದು ಅಂತೇಳಿ. ಹೌದಾ? ಅದೇ ಥರ ನೋಡಿ, -∞, 3
ಇದರ ಮೀನಿಂಗು ಮೈನಸ್ ಇನ್ಫಿನಿಟಿ ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 3 ಅಂತೇಳಿ. ಹೌದಾ? ಅಂದರೆ ಈ ಥರ ಇರ್ಬೋದು, ಅಥವಾ ಡೈರೆಕ್ಟಾಗಿ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ, ಅಂದರೆ ಮೈನಸ್ ಇನ್ಫಿನಿಟಿ ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ ಪ್ಲಸ್ ಇನ್ಫಿನಿಟಿ. ಹೌದಾ? ಈ ಥರ ಬರ್ಕೊಂಡಾಗ ಸರ್ ಇದಕ್ಕೆಲ್ಲ ನಾವು ಏನಂತ ಕರಿತೀವಿ, ನಾವು ಇನ್ಫೈನೈಟ್ ಇಂಟರ್ವಲ್. ಎ ಆದರೂ ಇನ್ಫೈನಿಟಿ ಇರ್ಬೋದು, ಬಿ ಆದರೂ ಇನ್ಫಿನಿಟಿ ಇರ್ಬೋದು, ಅಥವಾ ಎರಡೂ ಇರ್ಬೋದು. ಈ ಥರ ಇತ್ತು ಅಂದರೆ ಇದಕ್ಕೆ ಇನ್ಫೈನೈಟ್ ಇಂಟರ್ವಲ್ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇಫ್ ವಿ ರೈಟ್ ಪ್ಲಸ್ ಇನ್ಫಿನಿಟಿ ಆರ್ ಮೈನಸ್ ಇನ್ಫಿನಿಟಿ, ವಿ ಆಲ್ವೇಸ್ ಯೂಸ್ ಓಪನ್ ಇಂಟರ್ವಲ್ ಅಂತ ಹೇಳ್ತೀವಿ. ಅಂದರೆ ಈ ಥರ ಬರಿಬಾರ್ದು, ಈ ಥರ ಬರಿಬಾರ್ದು. ಇನ್ಕ್ಲೂಡಿಂಗ್ ಇನ್ಫಿನಿಟಿ ಅಂತ ಹೇಳಿದ್ರೆ ಅದು ಮೀನಿಂಗ್ಲೆಸ್ ಆಗಿಬಿಡುತ್ತೆ. ಯಾಕಂದರೆ ನಮಗೆ ಇನ್ಫಿನಿಟಿ ಅಂದರೆ ಏನು ಗೊತ್ತಿರೋದು ಅಂದರೆ ಬರೀ ಬಿಗ್ಗೆಸ್ಟ್ ನಂಬರ್ ಅಂತ ಹೇಳಿದೆ ಗೊತ್ತಿದೆ ಅಷ್ಟೇ. ಅದು ಎಷ್ಟು ಬಿಗ್ಗೆಸ್ಟ್ ನಂಬರು, ಆ ನಂಬರ್ ಪರ್ಟಿಕ್ಯುಲರ್ ಆಗಿ ಏನು ಬರುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಯಾವಾಗಲೂ ನಾವು ಮೈನಸ್ ಇನ್ಫಿನಿಟಿ ಮತ್ತು ಪ್ಲಸ್ ಇನ್ಫಿನಿಟಿ ಬಂದಾಗ ಅಲ್ಲಿ ಏನು ಬರಿತೀವಿ, ನಾವು ಓಪನ್ ಇಂಟರ್ವಲ್ಲೇ ಬರಿತೀವಿ. ಹೌದಾ? ಇದು ನೋಡಿ, ಇಷ್ಟು ಐಡಿಯಾ ನಮಗೆ ಕರೆಕ್ಟಾಗಿ ಗೊತ್ತಿದೆ. ಓಪನ್ ಇಂಟರ್ವಲ್ಲು, ಕ್ಲೋಸ್ ಇಂಟರ್ವಲ್ಲು, ಸೆಮಿ ಓಪನ್ ಆರ್ ಸೆಮಿ ಕ್ಲೋಸ್ಡು, ಫೈನೈಟ್ ಇಂಟರ್ವಲ್ಲು ಮತ್ತು ಇನ್ಫೈನೈಟ್ ಇಂಟರ್ವಲ್ ಅಂತ ಹೇಳಿ. ಹೌದಾ? ಮತ್ತು ನೋಡಿ, ಇನ್ನು ಏನೇನು ಐಡಿಯಾ ಗೊತ್ತಿರಲಿ ಇನ್ಇಕ್ವಾಲಿಟೀಸ್ ಒಳಗೆ ಅಂತ ಹೇಳಿದ್ರೆ, ಇನ್ಇಕ್ವಾಲಿಟೀಸ್ ಅಲ್ಲಿ ನೋಡಿ, ಎ ಲೆಸ್ ದ್ಯಾನ್ ಬಿ ಅಂತ ಇತ್ತು ಅಂದ್ಕೊಳ್ಳಿ. ಈ ಕಡೆಯಿಂದ ರೀಡ್ ಮಾಡ್ಬೇಕಾದ್ರೆ ನನಗೆ ಅದು ಎ ಲೆಸ್ ದ್ಯಾನ್ ಬಿ, ಈ ಕಡೆಯಿಂದ ರೀಡ್ ಮಾಡ್ಬೇಕಾದ್ರೆ ಇನ್ನೇನಾಗುತ್ತೆ, ಬಿ ಗ್ರೇಟರ್ ದ್ಯಾನ್ ಎ ಅಂತ ಓದಬೇಕು. ಆಯ್ತಲ್ಲ? ಅಂದರೆ ನಾನು ಎಲ್ ಎಚ್ ಎಸ್ ಇಂದ ಆರ್ ಎಚ್ ಎಸ್ ಗೆ ಇರ್ಬೇಕಾದ್ರೆ ಎ ಲೆಸ್ ದ್ಯಾನ್ ಬಿ, ಆರ್ ಎಚ್ ಎಸ್ ಟು ಎಲ್ ಎಚ್ ಎಸ್ ಬರೀತೀರ ಅಂದರೆ ಬಿ ಗ್ರೇಟರ್ ದ್ಯಾನ್ ಎ ಅಂತ ಬರಿತೀವಿ. ಅದಕ್ಕೆ ಗೊತ್ತಿರಬೇಕು. ಅಂದರೆ ಫಾರ್ ಎಕ್ಸಾಂಪಲ್ 1 ಈಸ್ ಲೆಸ್ ದ್ಯಾನ್ 2, ಅದೇ 2 ಇಂದ 1ಗೆ ಬರೀತೀನಿ ಅಂದರೆ 2 ಈಸ್ ಗ್ರೇಟರ್ ದ್ಯಾನ್ 1 ಆಗುತ್ತೆ. ಹೌದಾ? ಅದಕ್ಕೆ ನಾನು ಇಲ್ಲಿ ಓದ್ಕೋಬೇಕಾದ್ರೆ ಅದೇ ಥರ 2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದ್ಯಾನ್ ಇನ್ಫಿನಿಟಿ, ಅಥವಾ ಇದನ್ನ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಅಂತ ಹೇಳ್ಬೋದು. ಆಯ್ತಲ್ಲ? ಇಲ್ಲಿ ನಮಗೆ ನೋಡಿ, ಇಲ್ಲಿ ಇಂಪಾರ್ಟೆಂಟು ಇನ್ಇಕ್ವಾಲಿಟಿಯಿಂದ ಇಂಟರ್ವಲ್ಸಿಗೆ ಬರೆಯೋಕ್ಕೆ ಗೊತ್ತಿರಬೇಕು, ಇಂಟರ್ವಲ್ಸಿಂದ ಇನ್ಇಕ್ವಾಲಿಟಿಗೆ ಬರೆಯೋಕ್ಕೆ ಗೊತ್ತಿರಬೇಕು. ಆಯ್ತಲ್ಲ? ನೆಕ್ಸ್ಟ್ ಒಂದಿಷ್ಟು ಪ್ರಾಬ್ಲಮ್ಸ್ ಮಾಡ್ಕೊತೀವಿ, ಅವಾಗ ಬರುತ್ತೆ. ಆಯ್ತಲ್ಲ? ನೆಕ್ಸ್ಟು ಪ್ರಾಬ್ಲಮ್ಸ್ ನೋಡಿ. ಫಸ್ಟ್ ಒನ್, ರೈಟ್ ದ ಫಾಲೋಯಿಂಗ್ ಸೆಟ್ ಆಸ್ ಇಂಟರ್ವಲ್ಸ್. Write the following sets as intervals. First one, A is equal to x such that x belongs to R, minus 5 less than x less than or equal to 7. Minus 5 less than x less than or equal to 7. ಹೌದಾ? ನೋಡಿ, ಇದನ್ನೀಗ ಇಂಟರ್ವಲಲ್ಲಿ ಬರಿತಾ ಹೋಗ್ಬೇಕು. ಹೌದಾ? ಅಂದರೆ ಇಲ್ಲಿ -5 ಲೆಸ್ ದ್ಯಾನ್ ಅಷ್ಟೇ ಇದೆ. ಲೆಸ್ ದ್ಯಾನ್ ಇದೆ ಅಂದರೆ ಓಪನ್ ಇಂಟರ್ವಲ್ಲು, ಆರ್ ಈಕ್ವಲ್ ಟು ಇದೆ ಅಂದರೆ ಇಲ್ಲಿ ಏನು ಬರಿತೀವಿ, ಕ್ಲೋಸ್ ಇಂಟರ್ವಲ್. ಹಾಗಾದ್ರೆ ಇದನ್ನ ಹೇಗೆ ಬರಿಬೋದು ಅಂದರೆ, ಎಕ್ಸ್ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ -5, ಕ್ಲೋಸ್ ಇಂಟರ್ವಲ್ 7. ಈ ಥರ ಬರಿತೀವಿ ಅಷ್ಟೆ. ಹೌದಾ? ನೆಕ್ಸ್ಟ್ ನೋಡಿ, ಸೆಕೆಂಡ್ ಒನ್, ಎ ಇಸ್ ಈಕ್ವಲ್ ಟು x such that x belongs to R, x belongs to R, 6 less than x less than 10, 6 less than x less than 10. ಬರಿಬೋದಲ್ಲ? ಈಸಿ ಇದೆ. ಇಲ್ಲೇನು ಬರ್ಕೊತೀವಿ, ದಟ್ ಇಂಪ್ಲೈಸ್ ಎಕ್ಸ್ ಬಿಲಾಂಗ್ಸ್ ಟು, ಇಲ್ಲೂ ಲೆಸ್ ದ್ಯಾನು ಇಲ್ಲೂ ಲೆಸ್ ದ್ಯಾನ್ ಇದೆ, ಆರ್ ಈಕ್ವಲ್ ಟು ಎಲ್ಲೂ ಇಲ್ಲ ತಾನೆ, ಅದಕ್ಕೆ ಓಪನ್ ಇಂಟರ್ವಲ್ 6, 10. ಹೌದಾ? ಮತ್ತು ನೋಡಿ, ಬರಿಬೇಕಾದ್ರೆ ಇಲ್ಲಿ ಯಾವಾಗಲೂ ಇವೆರಡರೊಳಗೆ ಯಾವ್ದು ಸಣ್ಣದಿರುತ್ತೋ ಅದು ಇಲ್ಲಿ ಬರಿಬೇಕು, ಅದಾದಮೇಲೆ ಹೈಯೆಸ್ಟ್ ಇರೋದು ಬರ್ಕೋಬೇಕು. ಆಯ್ತಲ್ಲ? ನೆಕ್ಸ್ಟು ಥರ್ಡ್ ಒನ್, ಬಿ ಇಸ್ ಈಕ್ವಲ್ ಟು ಎಕ್ಸ್ ಸಚ್ ದಟ್ x belongs to R and x greater than 7. x greater than 7. ಹೌದಾ? ನೋಡಿ, ಇದು ಕರೆಕ್ಟಾಗಿ ಗೊತ್ತಾಗಬೇಕು. 7ಕ್ಕಿಂತ ಜಾಸ್ತಿ ಇದೆ ಅಂದರೆ ಎಲ್ಲಿ ತನಕ ಹೋಗ್ಬೋದು ಅಂದರೆ ಇನ್ಫಿನಿಟಿ ತನಕ ಹೋಗ್ಬೋದು ಅಷ್ಟೇ. ಹೌದಾ? 7ಕ್ಕಿಂತ ಜಾಸ್ತಿ ಆಗ್ತಾ ಹೋಗುತ್ತಾನೆ, 8, 9, 10 ಅಂದರೆ ಹೈಯೆಸ್ಟ್ ಅಂದರೆ ಒಂದು ಹೈಯೆಸ್ಟ್ ನಂಬರ್ ತನಕ ಹೋಗ್ಬೋದು ಅಷ್ಟೇ. ಅದಕ್ಕೆ ಹೇಗೆ ಬೈತೀವಿ ಅಂದರೆ ಎಕ್ಸ್ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ 7, ಇನ್ಫಿನಿಟಿ ಅಂತ ಹೇಳ್ತೀವಿ. ಅಂದರೆ 7ಇಂದ ಇನ್ಫಿನಿಟಿ ತನಕ ಇದೆ ಅಂತ ಹೇಳಿ ಅಷ್ಟೇ. ಹೌದಾ? ನೆಕ್ಸ್ಟ್ ಫೋರ್ತ್ ಒನ್ನು,
C is equal to x such that x belongs to R where x less than or equal to 1. 1 ಅಥವಾ 1ಕ್ಕಿಂತ ಕಮ್ಮಿ ಇದೆ ಅಂದರೆ ಎಲ್ಲಿ ತನಕ ಕಮ್ಮಿ ಇರ್ಬೋದು ಅಂದರೆ ಮೈನಸ್ ಇನ್ಫಿನಿಟಿ ತನಕ ಬರಿಬೋದು. ಹಾಗಾದ್ರೆ ಏನು ಬರೀತೀವಿ ಅಂದರೆ ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ ಇನ್ಫಿನಿಟಿ ತನಕ ಬರ್ಬೋದು. ಎಲ್ಲಿ ತನಕ ಬರ್ಬೋದು? ಅಲ್ಲಿಂದ 1 ತನಕ. ಅಂದರೆ 1 ಆಗ್ಬೋದು ತಾನೆ, ಅದಕ್ಕೆ ಇಲ್ಲಿ ಕ್ಲೋಸ್ಡ್ ಇಂಟರ್ವಲ್ ಬರ್ಕೊಂಡ್ವಿ. ಹೌದಾ? ಐಡಿಯಾ ಗೊತ್ತಾಯ್ತಲ್ಲ ಹೇಗೆ ಬರಿತಾ ಇದ್ದೀವಿ ಅಂತೇಳಿ ನೋಡಿ. ಯಾಕಂದರೆ ನೆಕ್ಸ್ಟ್ ನಾವು ಪ್ರಾನೌನ್ಸ್ ಮಾಡಬೇಕಾದ್ರೆ ಈ ಥರದಿಂದ ಈ ಥರ ಬರೆಯೋಕ್ಕೂ ಗೊತ್ತಿರಬೇಕು, ಇದರಿಂದ ಇದಕ್ಕೂ ಗೊತ್ತಿರಬೇಕು. ಆಯ್ತಲ್ಲ ಇಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ಸ್ ನೋಡಿ. ಸೆಕೆಂಡ್ ಮೆನ್, ರೈಟ್ ದ ಫಾಲೋಯಿಂಗ್ ಇಂಟರ್ವಲ್ಸ್ ಆಸ್ ಸೆಟ್ಸ್. ರೈಟ್ ದ ಫಾಲೋಯಿಂಗ್ ಇಂಟರ್ವಲ್ ಆಸ್ ಸೆಟ್. ಸೆಟ್ಟಲ್ಲಿ ಬರಿಬೇಕಂದ್ರೆ ಈ ಥರ ಫ್ಲವರ್ ಬ್ರ್ಯಾಕೆಟಲ್ಲಿ ಬರಿಬೇಕಷ್ಟೆ, ರಿವರ್ಸ್ ಬರೆಯೋದು. x belongs to 3,8. x belongs to open interval 3,8. And a is equal to x such that x belongs to real number. 3 ಇಂದ 8 ತನಕ ಇರಬೇಕು, ಓಪನ್ ಇಂಟರ್ವಲ್ ತಾನೆ, ಅದಕ್ಕೆ 3 ಲೆಸ್ ದ್ಯಾನ್ x ಲೆಸ್ ದ್ಯಾನ್ 8. ಹೌದಾ? ಮತ್ತು ಎರಡೇ ಇನ್ಕ್ಲೂಡ್ ಆಗಬಾರ್ದು, ಯಾಕಂದರೆ ಓಪನ್ ಇಂಟರ್ವಲ್ ಇರೋದು. ಸೆಕೆಂಡ್ ಒನ್, x belongs to closed interval minus 7,12 open interval. Closed interval minus 7,12 open interval. ಹೌದಾ? ಹೇಗೆ ಬರೀತೀವಿ? ಯಾವ್ದಾದ್ರು ತಗೋಬೋದು ಸೆಟ್ನ. a is equal to x such that x belongs to r. ಯಾಕಂದರೆ ಇಲ್ಲಿಂದ ಇಲ್ಲಿ ತನಕ ಎಲ್ಲ ರಿಯಲ್ ನಂಬರ್ ಇರ್ಬೇಕು ತಾನೆ, ಜೊತೆಗೆ -7 is less than or equal to x less than 12. ಬರೀಬೋದಲ್ಲ? ನೆಕ್ಸ್ಟ್ ಥರ್ಡ್ ಒನ್, x belongs to minus infinity, infinity. ನೋಡಿ, ಇದು ಐಡಿಯಾ ಗೊತ್ತಿರಲಿ. Set a is equal to x such that x belongs to r minus infinity less than x less than plus infinity. ಹೌದಾ? ನೋಡಿ, ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿ ತನಕ ಬರುತ್ತೆ ಅಂದರೆ ಕಂಪ್ಲೀಟ್ ರಿಯಲ್ ನಂಬರ್ಸ್ ಅಷ್ಟೇ ಇದು. ಹೌದಾ? ಅಂದರೆ ಇದಕ್ಕೆ ನಾವೇನಂತ ಕರಿಬೋದು ಅಂದರೆ ಇದನ್ನು ನೋಡಿ, ಇದು ಐಡಿಯಾನೂ ಗೊತ್ತಿರಲಿ. ಇದೇನಾಗಿರುತ್ತೆ ಅಂದರೆ ಇದು ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ರಿಯಲ್ ನಂಬರ್ ಇದರೊಳಗೆ ಬರಲೇಬೇಕು. ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿ ತನಕ ಎಲ್ಲ ರಿಯಲ್ ನಂಬರ್ಸ್ ಬರುತ್ತಲ್ಲ, ಅದಕ್ಕೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಅಂತ ಅದು ಬರಿಬೋದು, ಅಥವಾ ಹೀಗೆ ಬರಿಬೋದು. ಆಯ್ತಲ್ಲ? ನೆಕ್ಸ್ಟ್ ಫೋರ್ತ್ ಒನ್, x belongs to minus infinity to x belongs to open interval minus infinity to close interval -1. ಹೌದಾ? ಹೇಗೆ ಬರಿತೀವಿ? a is equal to x such that x belongs to r where minus infinity less than x less than or equal to -1. ಹೌದಾ? ಅಂದರೆ ಮೈನಸ್ ಇನ್ಫಿನಿಟಿಯಿಂದ -1 ತನಕ ಇರೋ ಎಲ್ಲ ನಂಬರ್ಸು ಅಂತೇಳಿ. ಹೌದಾ? ನೆಕ್ಸ್ಟ್ ಫಿಫ್ತ್ ಒನ್, x belongs to 2,8. ಬರಿಬೋದಲ್ಲ? ನೋಡಿ, ವಿಡಿಯೋ ಪಾಸ್ ಮಾಡಿಬಿಟ್ಟು ಬರ್ಕೋಬೋದು. ಹಾಂ, ಬರ್ತದು ಈಸಿ ಇದೆ, ನೋಡ್ಕೊಳ್ಳಿ. ನೋಡಿ, ಇವತ್ತು ಕ್ಲಾಸಲ್ಲಿ ಏನೇನು ಮಾಡ್ಕೊಂಡಿದ್ವಿ ಅಂದರೆ ಇಷ್ಟು ಐಡಿಯಾ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಇವತ್ತಲ್ಲ ಒಂದು ಫಸ್ಟಿಗೆ ಮಾಡ್ಕೊಂಡಿದ್ದು ನಾವು ಇನ್ಇಕ್ವಾಲಿಟೀಸ್ ಅಂದರೆ ಏನು ಅಂತೇಳಿ. ಏನೇನು ಇರಬೇಕು ನಮಗೆ? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಲೆಸ್ ದೆನ್ ಆರ್ ಈಕ್ವಲ್ ಟು, ಗ್ರೇಟರ್ ದೆನ್ ಅಥವಾ ಲೆಸ್ ದೆನ್. 1 ವೇರಿಯೇಬಲ್ ಇತ್ತು ಅಂದರೆ ಲೀನಿಯರ್ ಇನ್ಇಕ್ವಾಲಿಟಿ ಇನ್ 1 ವೇರಿಯೇಬಲ್. 2 ವೇರಿಯೇಬಲ್ ಇತ್ತು ಅಂದರೆ ಲೀನಿಯರ್ ಇನ್ಇಕ್ವಾಲಿಟಿ ಇನ್ 2 ವೇರಿಯೇಬಲ್ಸ್. ಹೌದಾ? ಅದಾದಮೇಲೆ ಪ್ರಾಪರ್ಟೀಸ್ ಮಾಡ್ಕೊಳ್ಳಿ. ಪ್ರಾಪರ್ಟೀಸ್ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಎನಿ ನಂಬರ್ನ ನಾವು ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡ್ತೀವಿ ಅಂದರೆ ಲೀನಿಯರ್ ಇನ್ಇಕ್ವಾಲಿಟಿ ಡಸ್ ನಾಟ್ ಚೇಂಜಸ್. ಪಾಸಿಟಿವ್ ನಂಬರಿಂದ ಮಲ್ಟಿಪ್ಲೈ ಆರ್ ಡಿವೈಡೆಡ್ ಬೈ ಮಾಡ್ತೀವಿ ಅಂದರೆ ಲೀನಿಯರ್ ಇನ್ಇಕ್ವಾಲಿಟಿ ಡಸ್ ನಾಟ್ ಚೇಂಜಸ್. ನೆಗೆಟಿವ್ ನಂಬರಿಂದ ಮಲ್ಟಿಪ್ಲೈ ಅಥವಾ ಡಿವೈಡೆಡ್ ಬೈ ಮಾಡ್ತೀವಿ ಅಂದರೆ ಲೀನಿಯರ್ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ ಅಂತ ಹೇಳಿದ್ವಿ. ಅಂದರೆ ಗ್ರೇಟರ್ ದೆನ್ ಇರೋದು ಲೆಸ್ ದೆನ್ ಇರೋದು ಗ್ರೇಟರ್ ದೆನ್ ಆಗುತ್ತೆ. ಇಫ್ ವಿ ಟೇಕ್ ರೆಸಿಪ್ರೋಕಲ್ ಆನ್ ಬೋತ್ ಸೈಡ್ ದೆನ್ ಲೀನಿಯರ್ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ ಅಂತ ಹೇಳಿದ್ವಿ. ಅದಾದಮೇಲೆ ಇಂಟರ್ವಲ್ಸ್. ಓಪನ್ ಇಂಟರ್ವಲ್ ಅಂದರೆ ಏನು?
ಕ್ಲೋಸ್ಡ್ ಇಂಟರ್ವಲ್ ಅಂದರೆ ಏನು, ಸೆಮಿ ಓಪನ್ ಸೆಮಿ ಕ್ಲೋಸ್ಡ್ ಇಂಟರ್ವಲ್ ಅಂದರೆ ಏನು, ಫೈನೈಟ್ ಇಂಟರ್ವಲ್ಲು ಇನ್ಫೈನೈಟ್ ಇಂಟರ್ವಲ್, ಮತ್ತು ಇಂಟರ್ವಲಿಂದ ಸೆಟ್ ಬರೆಯೋದು, ಸೆಟ್ಟಿಂದ ಇಂಟರ್ವಲ್ ಬರೆಯೋದು. ಆಯ್ತಲ್ಲ, ಇಷ್ಟು ಐಡಿಯಾ ಗೊತ್ತಿತ್ತು ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇನ್ಇಕ್ವಾಲಿಟಿ ಪ್ರಾಬ್ಲಮ್ಸ್ನ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಆಯ್ತಲ್ಲ, ಥ್ಯಾಂಕ್ ಯು.